ಏಕ್ ಕಾಲ್ ಕೆಳಗೆ ಇಳಿಸೋಣ. ಗೋ ಮತ್ತೆ ಮಕರಾಸನ ಸ್ಥಿರೋಣ. ಹಾಗೆ ಬಲಕ್ಕೆ ಬಲಗಡೆಯಿಂದ ಅಂಗಾತ ಮಲಗಣ, ಬಲಗಡೆಯಿಂದ ತಿರುಗಿ ಅಂಗಾತ ಮಲಗಣ. ಗಮನಿಸ್ಕೊಂಡ್ರೆ ಗೊತ್ತಾಗುತ್ತೆ, ನೀಟಾಗಿ ಬರುತ್ತೆ. ನೀವೆಲ್ಲ ಕೂತ್ಬಿಟ್ಟಿದ್ರಲ್ಲ, ಯಾಕೆ ಮಲಗ ಕೇಳಿದೀವಿ, ಅಂಗಾತ ಮಲಗ ಕೇಳಿದೀವಲ್ವಾ? ಅದಕ್ಕೆ ಮಲಗ ಕೇಳಿದೀವಲ್ಪ. ಎರಡು ಕೈಗಳಿಂದ ಲಾಕ್ ಮಾಡೋಣ, ಎರಡು ಕಾಲುಗಳನ್ನ. 4 ಸೊಂಟ ಮೇಲೆ ತಣ, ಸೊಂಟ ಮೇಲೆ. ಏಕ್ ಸೊಂಟ ಕೆಳಗೆ ಇಳಿಸೋಣ. ಎರಡು ಕೈಗಳನ್ನ ಬಿಡೋಣ. ನೀವು ಆಟ ಆಡ್ತಾನೆ ಇದ್ರೆ ಸರಿ ಮಾಡದೆ ಹೋದ್ರೆ ಇನ್ನೂ 4 ಸರಿ ಆದ್ರೂ ಮಾಡಿಸ್ತೀವಿ. ಯಾಕೆ ಅಂತ ನೀಟಾಗಿ ಬರ್ಬೇಕಲ್ಲ ನಮ್ಗೆ. ನೀವು ಒಂದೇ ಸರಿ ನೀಟಾಗಿ ಮಾಡ್ತೀವಿ, ಮುಂದೆ ಹೋಗ್ತೀವಿ. ಏನ್ ಮಾಡ್ತೀರಾ? 3 ಎಡಗಾಲ್ ಮುಂದೆ ಚಾಚೋಣ. 4 ಬಲಗಾಲನ್ನ ಮುಂದೆ ಚಾಚೋಣ. 4 ಕೌಂಟ್ಗಳು ಗಮನಿಸ್ಕೊಳ್ತಾ ನೀಟಾಗಿ ವ್ಯವಸ್ಥಿತವಾಗಿ ಮಾಡ್ತಾ ಹೋಗೋಣ. ಆಗ್ಬೋದಾ? ಈಗ ಅಂಗಾತ ಮಲಗಿದೀವಿ, ಮತ್ತೊಂದ್ಸರಿ ಮಾಡೋಣ. ಬಲಗಾಲನ್ನು ಮಡಚೋಣ. ಏಕ್, ಎಡಗಾಲನ್ನು ಮಡಚಿದ್ದು, ಸೊಂಟವನ್ನ ಮೇಲೆತ್ತಿ. 4 ಸೊಂಟ ಮೇಲೆತ್ಬೇಕು, ಫುಲ್ ಮೇಲೆತ್ಬೇಕು ಸೊಂಟ. ಎರಡು ಕೈಯಿಂದ ಲಾಕ್ ಮಾಡ್ಕೊಳ್ಳಿ. ಕಾಲುಗಳು, ಕಾಲು ಹಿಡಿದಿರ್ಬೇಕು, ಪಾದ ಕೆಳಗೆ ಉಳಿರ್ಬೇಕು ಕಾಲಿಂದ. ಏಕ್ ಸೊಂಟವನ್ನು ಕೆಳಗಿಳಿಸಿ. 2 ಕೈಗಳನ್ನು ಬಿಡಿ. 3 ಎಡಗಾಲನ್ನ ಚಾಚಿ. 4 ಬಲಗಾಲನ್ನ ಚಾಚಿ. ಯಾವ ಆಸನ ಇದು? ಯಾವ ಆಸನ? ಸೇತುಬಂಧಾಸನ. ಈಗ ನೌಕಾಸನ ಮಾಡೋಣ. ಮಾಡ್ಬೋದಾ?